ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವರಿ ಜ್ಯೋತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತೊಂದು ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾ ಇದೆ. ಐ ಹೋಪ್ ಯು ಆಲ್ ಡೂ ಅಂಡರ್ಸ್ಟ್ಯಾಂಡ್. ಇನ್ನೊಂದು ಸ್ವಲ್ಪ ಪ್ರೋಗ್ರಾಮ್ ಇತ್ತು ಆ್ಯಂಡ್ ಕಂಟಿನ್ಯೂಸ್ ಒನ್ ಆಫ್ಟರ್ ದಿ ಅದರ್ ಜಾಸ್ತಿ ಕೆಲಸ ನಡೆದಿದೆ. ಸೊ ಅದ್ರ ಸಲುವಾಗಿ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ತಡ ಆಗ್ತಾ ಇದೆ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಡೂಯಿಂಗ್ ಎಕ್ಸಸೈಸ್. ಬಟ್ ಟುಡೇಸ್ ಎಕ್ಸಸೈಸ್ ನಾಟ್ ಈಸ್ ಆ್ಯಸ್ ಯೂಶ್ವಲಿ ನಾನು ಏನು ಮಾಡ್ತೀನಿ ಅದು ಅಲ್ಲ. ಇವತ್ತು ನಾನು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ನನಗೆ ಯಾವ ಸ್ಟೈಲಲ್ಲಿ ಬರ್ತದೆ ನೋಡಿರಿ, ಅದೇ ಸ್ಟೈಲಲ್ಲಿ ನಾನು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಸ್ವಲ್ಪ ಇವ್ರು ಕಾಲೇಜ್ಗೆ ಹೋಗೋರು ಅದನ್ನು ಇರ್ತಾರಲ್ಲ, ಅದಕ್ಕೆ ಜಲ್ದಿ ಎದ್ದು ಮಾಡಿಕೊಂಡೆ ಫ್ರೆಂಡ್ಸ್. ಓನ್ಲಿ 21 ಸೆಟ್ ಮಾಡ್ಕೊಂಡಿನಿ, ಜಾಸ್ತಿ ಮಾಡ್ಲಿಕ್ಕಾಗಿಲ್ಲ. ವಾರ್ಮಪ್ ಮತ್ತು ಕೂಲ್ ಡೌನು ಮಾಡೀನಿ. ಓವರಾಲ್ ಐ ಡಿಡ್ ಸೂರ್ಯ ನಮಸ್ಕಾರ ಇನ್ ಅ ಗುಡ್ ವೇ ಅಂತ ನಾನು ಅನ್ಕೋತಾ ಇದ್ದೀನಿ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಯು ಕ್ಯಾನ್ ಗೈಡ್ ಮೀ ಆಲ್ಸೋ. ಓಕೆ ಫ್ರೆಂಡ್ಸ್, ಆ್ಯಂಡ್ ಇವು ಬಿಟ್ಟು ಏನಾರ ಎಕ್ಸಸೈಸ್ ಮಾಡಬೇಕು ಅಂದ್ರೆ ಅದನ್ನು ಸಜೆಷನ್ ಕೊಡ್ಬೋದು. ಯಾಕಂದ್ರೆ ಸಜೆಷನ್ ಕೊಟ್ಟರೆಲ್ಲ ನನಗೂ ಹೊಸ ಹೊಸ ಎಕ್ಸಸೈಸ್ ಗೊತ್ತಾಯ್ತವ, ಫ್ಯಾಟ್ ಲಾಸ್ಗೂ ಹೆಲ್ಪ್ ಆಗ್ತದೆ. ಇವತ್ತು ವೀರಭದ್ರೇಶ್ವರ ಜಾತ್ರೆ ಹುಮ್ನಾಬಾದ್ನಾಗ ವೀರಭದ್ರೇಶ್ವರ ಜಾತ್ರೆ ಇರ್ತದೆ ಫ್ರೆಂಡ್ಸ್. ಎಷ್ಟು ಜನ ಹೋಗ್ತೀರಿ? ಅಗ್ಗಿ ತುಳ್ಯಕ್ಕೆ ಹೋಗ್ತೀರಿ, ಸುಮ್ಮನೆ ಜಾತ್ರೆ ನೋಡ್ಲಕ್ಕೆ ಹೋಗ್ತೀರಿ? ಕಮೆಂಟ್ ಮಾಡಿರಿ. ನಂಬಲ್ಲಿ ನಮ್ಮದು ಮನೆಗೆ ಅಂದ್ರೆ ತವ್ರ ಮನೆಗೆ ನಮ್ಮ ಪಪ್ಪ ಕಂಪಲ್ಸರಿ ಫಿಕ್ಸ್ ಆಗಿ ಅಗ್ಗಿ ತುಳಿತಿದ್ರು. ಸಣ್ಣವರಿದ್ದಾಗ ವರ್ಷಿಗೆ ಒಬ್ಬರು ಇಬ್ಬರು ಪಪ್ಪನ ಸಣ್ಣ ಫಿಕ್ಸಾಗಿ ಹೋಗ್ತಿದ್ದೆವು. ಹೆಂಗೆ ದೊಡ್ಡವ್ರು ಆಗ್ತಾಯಿದ್ದೆವು ಆವಾಗಿಂದ ಹಿಡಿದು ಪಪ್ಪ ಒಬ್ಬರೇ ಹೋಗ್ತಾಯಿದ್ರು. ಇವಾಗಂತೂ ಪಪ್ಪನೂ ಇಲ್ಲ ಮನೂ ಇಲ್ಲಲ್ಲ, ಸೊ ತಮ್ಮನೇ ಫಿಕ್ಸ್ ಆಗಿ ಹೋಗ್ತಾನೆ. ನನಗೆ ಜಾತ್ರೆನಾಗ ಅವು ದುಬುಲ್ಗುಂಡಿ ಲಡ್ಡು ಅಂದ್ರೆ ಮಸಾಲ ಲಡ್ಡು ಮತ್ತು ಬೇಡು ಬತಾಶ ಅಂತಾರಲ್ಲ, ಅವೆಲ್ಲ ಭಾಳ ಇಷ್ಟ ಆಗ್ತವೆ. ನಿಮ್ಗೇನು ಇಷ್ಟ ಆಗ್ತದೆ ಜಾತ್ರೆ ಅಂದ್ರೆ? ನಿಮ್ಗೆ ಏನು ಬರ್ತದೆ ಅದು ಕಮೆಂಟ್ ಮಾಡಿರಿ. ಆ್ಯಂಡ್ ವೇಷಭೂಷ ಮಾಡ್ಕೊಂಡು ಬರ್ತಾರೆ ನೋಡ್ರಿ, ಅಂದ್ರೆ ಒಬ್ಬರು ದೇವ್ರ ಪಾತ್ರೆ ಆಗಲಿ ದೇವತೆಗಳ ಪಾತ್ರೆಗಳಾಗಲಿ ಹಿಂಗೆ ಹಾಕ್ಕೊಂಡು ಬರ್ತಾರೆ ನೋಡ್ರಿ ವೇಷಭೂಷ ಮಾಡ್ಕೊಂಡು. ಅವೆಲ್ಲನೂ ನೆನಪೈತಾವೆ. ಬಟ್ ನಾನು ಹುಮ್ನಾಬಾದ್ ಜಾತ್ರೆಯಲ್ಲಿ ಅವು ನೋಡಿದ್ದು ಕಡಿಮೆ. ಬಟ್ ಬೇರೆ ಕಡೆ ನೋಡೀನಿ. ಅಂದ್ರೆ ನಂಬಲ್ಲಿ ರಾಚೋಟಿ ವೀರಭದ್ರೇಶ್ವರ ಜಾತ್ರೆನ ಕಂಪಲ್ಸರಿ ಇರ್ತಾರೆ. ಆ್ಯಂಡ್ ಮತ್ತೊಂದು ಏನು ಬರ್ತು ಅಂದ್ರೆ, ಐ ಥಿಂಕ್ ವೆನ್ ಐ ವಾಸ್ ಸ್ಟಡಿಂಗ್ 8th or 9th, ನಮ್ಮ ರಿಲೇಟಿವ್ಸ್ ಒಬ್ಬರು ಅಂದ್ರೆ ನಮ್ಮದು ಅತ್ತಿ ಮಗ ಒಬ್ಬರು ಜಾತ್ರೆಯಲ್ಲಿ ಭೇಟಿಯಾಗಿರೋವಾಗ ಜೇಂಟ್ ವೀಲ್ ಇರ್ತಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಐ ಕಾಂಟ್ ಆಲ್ ಸಚ್ ಥಿಂಗ್ಸ್. ಸೊ ಜೇಂಟ್ ವೀಲಲ್ಲಿ ಬ್ಯಾಡ್ ಅಂದ್ರೂ ಟಿಕೆಟ್ ತೊಗೊಂಡ್ಬಂದು ಕೂಡ್ಲಕ್ಕೆ ಹಚ್ಚಿರು. ಸೆಕೆಂಡ್ ರೌಂಡ್ಗೆ ಇಂಥ ಖರಾಬ್ ಚೀರಿಕೆ ಅವ್ರು ಅಲ್ಲೇ ಬಂದ್ ಮಾಡಿಬಿಟ್ರು, ಇಳಿ ಅಮ್ಮ ಇಳಿ ಅಂತಂದರು. ಸೊ ನನ್ನ ಮಾತು ಕೇಳ್ಕೊತಾ ಇಲ್ಲಿ ಕಂಪ್ಲೀಟ್ ಆಯಿತು ಇವತ್ತಿನ ಎಕ್ಸಸೈಸ್. ಸೊ ಜಾತ್ರೆ ಯಾರು ನಡೆದ್ರಿ ಹೋಗಿರಿ ಏನಿಲ್ಲ ಕಮೆಂಟ್ ಮಾಡಿರಿ. ಇದು ಯಾಕಂದ್ರೆ ಲೇಟಾಗಿ ಬರ್ತದೆ. ಆ್ಯಂಡ್ ಎದ್ದ ತಕ್ಷಣ ಅದೆಲ್ಲ ಕಂಪ್ಲೀಟ್ ಮಾಡಿ ಎಕ್ಸಸೈಸ್ ಎಲ್ಲ ವಾರ್ಮ್ ವಾಟರ್ ಕುಡಿತಾ ಇದ್ದೀನಿ. ಆ್ಯಂಡ್ ಆ ನಂತರ ಹನಿ ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ಈ ಥರ ಯಾರ್ಯಾರು ನೋಡಿರಿ ಸ್ಕೂಲ್ ಮಕ್ಕಳು ಹಿಂಗೆ ಈ ಥರ ಡೋಲು ಅದನ್ನು ತೊಗೊಂಡು ಗಲ್ಲಿನಾಗ ಸ್ಕೂಲ್ ಇದ್ದವ್ರು ಬರ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಿದ್ದು ನೋಡ್ಲಿಕ್ಕೆ. ಕ್ಯೂಟಾಗಿ ರೆಡಿ ಆಗ್ಯಾರ ಮಕ್ಕಳು. ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾರಲ್ಲ. ಯಾರು ರಾಣಿ ಲಕ್ಷ್ಮೀಬಾಯಿ, ಯಾರು ಸುಭಾಷ್ ಚಂದ್ರ ಬೋಸ್ ಆಗ್ಯಾರ, ಯಾರು ಗಾಂಧೀಜಿ ಆಗ್ಯಾರ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದ್ದಾರೆ ನೋಡ್ಲಿಕ್ಕೆ. ಆ್ಯಂಡ್ ಈವನ್ ಇವತ್ತು ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಅದ್ರ ಸಲುವಾಗೂ ರೆಡಿಯಾಗಿ ಬಂದಾರ, ಸೂಪರಾಗಿ ಅನ್ನಿಸ್ತಾರೆ ಒಬ್ಬರಿಗಿಂತ ಒಬ್ಬರು. ಆ್ಯಂಡ್ ಅಷ್ಟರಲ್ಲೇ ನಾಳೆಗೆ ನೀರು ಬಂದಿದ್ವು. ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಹೂವು ಎಷ್ಟು ಮಸ್ತ್ ಅನ್ನಿಸ್ತಾ ಇದೆ ನೋಡ್ರಿ. ಎಲ್ಲಿ ನಂದೇ ತಿಟ್ಟಿ ಐತೇನೋ ಅಂತ ಅನ್ನಿಸ್ತು. ಆ್ಯಂಡ್ ಸೂರ್ಯ ಭಗವಾನರು ನೋಡ್ರಿ ಒಳ್ಳೆ ಒಂದು ನಮಸ್ಕಾರ ಮಾಡೀನಿ. ನಮಸ್ಕಾರ ದೇವರೇ ಎಲ್ಲರಿಗೂ ಚೆನ್ನಾಗಿಕ್ರಿ ಅಂತ. ಆ್ಯಂಡ್ ಇವತ್ತು ನಮ್ಮದು ಓನರ್ ವೈನಿ ಅವ್ರು ಜಲ್ದಿ ಹೋಗಿದ್ರಲ್ಲ, ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರು ಜಲ್ದಿ ಹೋಗಿದ್ರು. ಸೊ ಅದ್ರ ಸಲುವಾಗಿ ವೈಷ್ಣವಿ ರಂಗೋಲಿ ಹಾಕ್ಯ ಹೆಂಗೆ ಕಾಣಿಸ್ತಾ ಇದೆ ಹೇಳ್ರಿ. ಇದು ಇನ್ನು ಸೆಮಿ ಕಲರ್ ಹಾಕದ್ದೆ, ಇನ್ನು ಕಲರ್ ಫುಲ್ ಹಾಕಿದ ನಂತರ ಹೆಂಗಿರ್ತು. ಒಂದು ಸ್ವಲ್ಪ ನಂಬಲ್ಲಿ ಗಾಳಿ ಜಾಸ್ತಿ ಬಿಡ್ತದೆ, ಹಾಕೋತಿನ ಗಾಳಿ ಬಿಟ್ಟು ನೋಡಿ ಹೆಂಗೆ ಅದ. ಬಟ್ ಗುಡ್ ಟ್ರೈ. ಆ್ಯಂಡ್ ಆಗೊತ್ತು ನಮ್ಮ ಫ್ರೆಂಡ್ನ ಹೇಳಿನೆಲ್ಲ ಮೋಟಿವೇಶ್ನಲ್ ಸ್ಪೀಚ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ. ಆ್ಯಕ್ಚುಲಿ ಸ್ಪೀಚ್ ಅಲ್ಲದು,
ವರ್ಡ್ಸ್ ಮಾತು ಹೇಳ್ತೀನಿ ಅಷ್ಟೇ. ಅವ್ರಿಗೆ ನಾನು ಮೋಟಿವೇಟ್ ಮಾಡ್ತೀನಿ ಕೆಲಸ ಮಾಡೋಕ್ಕೆ, ವುಮೆನ್ ಹೆಲ್ತ್ ಆಗಲಿ, ಗರ್ಲ್ ಚೈಲ್ಡ್ ಸಲುವಾಗಲಿ, ಅಥವಾ ಅವ್ರಿಗೆ ಹೆಂಗೆ ಓದಿಸ್ಬೇಕು ಇವೆಲ್ಲ ಹೇಳಕ್ಕೆ. ಸೊ ಅದೇ ಹೋಗ್ತಾ ಹೋಗ್ತಾ ಗ್ರೀನರಿ ಕಾಣಿಸಿಂದು, ಮಾವಿನ ಗಿಡಕ್ಕೆ ಹೂವು ಕಾಣಿಸಿಂದು ಎಲ್ಲ ನೋಡ್ಕೊತಾ ಹೋಗ್ಲತ್ತೀನಿ. ಆ್ಯಂಡ್ ನೋಡ್ರಿ ಇದು ನೀರು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಲ್ಲ, ಎಷ್ಟು ತುಂಬ್ಯವ. ಇಂಥ ಎಲ್ಲ ಸೀನ್ರಿ ನೋಡ್ಕೋತ ಹೋದ್ರೆ ಮನ್ಸಿನಾಗ ಎಲ್ಲಿ ಎಷ್ಟೇ ಕಷ್ಟ ಇದ್ರೂ ಕಡಿಮೆ ಆದಂಗೆ ಅನ್ನಿಸ್ತದೆ ನನಗೆ. ಲಿಟ್ರಲಿ ನನಗೆ ಅದಕ್ಕೆ ನೇಚರ್ದಿಂದ ಕನೆಕ್ಟ್ ಆಯ್ತೀನಿ. ಯಾಕಂದ್ರೆ ನೇಚರ್ದಿಂದ ಕನೆಕ್ಟ್ ಆದವರು ಬಳೋತಕ್ಕದ ಹಿಂಗೆ ಏನಂತಾರೆ ಮನಸ್ಸಿನಲ್ಲಿ ಕಷ್ಟ ಇಟ್ಕೊಂಡು ಕೂಡ್ಲಿಕ್ಕಾಗಲ್ಲ. ಆ್ಯಂಡ್ ಕಬ್ಬಿನ ಗಾಡಿ ಇವಾಗಂತೂ ಎಲ್ಲ ಕಡೆ ಕಬ್ಬು ಕಟಾವಾಗ್ತಾ ಇರ್ತಲ್ಲ. ಸೊ ಕಬ್ಬಿನ ಗಾಡಿ ಆ್ಯಂಡ್ ನಾನು ನಮ್ಮ ಫ್ರೆಂಡ್ ಇವ್ರು ಸಂಟ್ ಇದ್ದರೆ ಪಾಸಿಟಿವಿಟಿ ಇದೇ ಥರ ಇರ್ತದೆ. ಹಮೇಶ ಇದೇ ಥರ ಇರ್ತಾರೆ. ಆ್ಯಂಡ್ ಅವ್ರ ಸಂಟ ತಿರ್ಗೋದ ಭಾಳ ಇಷ್ಟ ನನಗೆ. ಆ್ಯಂಡ್ ನಾವು ಹೋಗಿಂದ ಊರಿಗೆ ಇದು ಮೋಟಿವೇಟ್ ಮಾಡ್ಲಿಕ್ಕೆ ಹೋಗ್ತೀನಿಲ್ಲ. ಸೊ ಇಲ್ಲಿ ಇವತ್ತು ಅಂಗನವಾಡಿಯಲ್ಲಿ ಜೆಂಡಾ ಅನಾವರಣೆ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ರೆಕ್ಟಿಫೈ ಮೀ. ಆ್ಯಂಡ್ ಎಷ್ಟು ಜನರಿಗೆ ಫ್ಲ್ಯಾಗ್ ಹಾಯಿಸ್ಟಿಂಗ್ ಆ್ಯಂಡ್ ಫ್ಲ್ಯಾಗ್ ಅನ್ಫ್ಲೇರಿಂಗ್ ನಡು ಡಿಫ್ರೆನ್ಸ್ ಗೊತ್ತು ಅನ್ನೋದು ಹೇಳ್ರಿ. ಇವತ್ತು ಮಾಡೋದು ಫ್ಲ್ಯಾಗ್ ಅನ್ಫ್ಲೇರಿಂಗ್ ಫ್ರೆಂಡ್ಸ್, ಓಕೆ. ಆ್ಯಂಡ್ ಅಲ್ಲಿ ಜೈ ಹಿಂದ್ ಹೇಳಿ ಒಂದು ನಮಸ್ಕಾರ ಮಾಡ್ದಿಲ್ಲ ಗಾಂಧಿ ಎಲ್ಲ ಫ್ರೀಡಮ್ ಫೈಟರ್ಸಿಗೆ ನೆನೆಸ್ಕೊಂಡು ಅವರಿಗೆ ಒಂದು ನಮಸ್ಕಾರ ಮಾಡೀನಿ. ಆ್ಯಂಡ್ ಆನಂತರ ಒಂದು ಸ್ವಲ್ಪ ಸೆಲ್ಫಿ ತಕ್ಕೊಂಡೀನಿ. ಯಾಕಂದರೆ ನಿಮ್ಗೆ ಮಾತಾಡಬೇಕಾದ್ರೆ ನನ್ನಲ್ಲೂ ಕ್ಲಿಪ್ಸ್ ಇರಬೇಕಲ್ಲ, ಅದ್ರ ಸಲುವಾಗಿ. ಆ್ಯಂಡ್ ಅಲ್ಲಿ ಮೋಟಿವೇಶನ್ ಆದ ನಂತರ ಇಮಿಡಿಯೇಟ್ ರೋಡ್ ಕಡೆ ಬಂದಿನಿ ನಡ್ಕೋತ. ಯಾಕಂದ್ರೆ ಅವ್ರು ಮೇಡಮ್ ಅವ್ರಿಗೆ ಕೆಲಸ ಇರ್ತಲ್ಲ, ನನಗೆ ತಾವೇ ಮಾಡೋದಾಗಲ್ಲ. ಆ್ಯಂಡ್ ಅವ್ನು ನೋಡಿ ದನಗಳ್ನು ಹಸುಗಳ್ನು ಹುಲ್ಲು ಮೈಲಕ್ಕೆ ಹೊಲ್ಕಡೆ ನಡೆದಾರ. ಸೊ ಚಲೋ ಹೋಗೋರಿಗೆ ಮನೆಗೆ ಇವತ್ತು ಗೆಸ್ಟ್ ಬರೋರ ಜಲ್ದಿ ಹೋಗಬೇಕು ಫ್ರೆಂಡ್ಸ್. ಮೆಂತಿ ಪಲ್ಯ ಚಣಿಗೆ ಬೇಳೆ ಹಾಕಿ ತಾಳಿಸೀನಿ. ಚಪಾತಿ, ಒಂದು ಸ್ವಲ್ಪ ಲಿಂಗದ ನಾವು ಓದಿ ಅನ್ನ ನೋಡ್ಬೋದು, ಮೊಸರು ಆ್ಯಂಡ್ ಟಮಾಟ ಹಾಕಿ ಸಾರು ಮಾಡೀನಿ. ಇವತ್ತು ಭಾಳ ತಾರೀಫ್ ಮಾಡ್ಲತ್ತಾರ ಮಕ್ಕಳು ಟಮಾಟ ಸಾರ್ದು. ನೋಡ್ರೆ ಟೇಸ್ಟ್ ಹೆಂಗಿರ್ತದೆ ಅಂಥೇಳಿ ಬರೀ ಎಲ್ಲರೂ ಊಟ ಮಾಡಾರಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಆ್ಯಂಡ್ ಸೇರಿಸಿ ನಮ್ಮ ಮನೆಗೆ ಬಂದು ಅಂದ್ರೆ ಕಂಪಲ್ಸರಿ ಚೇರ್ ಆಡರಿ. ಚೇರ್ ಅಂದ್ರೆ ಕೀಗೆ ಏನಂತಾರೆ ಚೆಸ್ ಅನ್ನಲಕ್ಕೆ ಬರೋ ಚೇರ್ ಅಂತ. ಆ್ಯಂಡ್ ಕಂಪಲ್ಸರಿ ಇದೊಂದಂತ. ಸೊ ಇವತ್ತು ಹುಡುಗರೆಲ್ಲರೂ ಎಂಜಾಯ್ ಮಾಡ್ಲತ್ತಾರೆ. ನೋಡ್ರಿ ಕೀ ಯಾವ ಥರ ಅಬ್ಸರ್ವ್ ಮಾಡ್ಲತ್ತವ್ರಿಗೆ ಅಂತ. ವೈಷ್ಣವಿ ಬೇಕಂತ ಸಾಮಾನು ಬೇಕ್ಲತ್ತಾರೆ. ಆಕೆನೋ ಹಿಡ್ಕೊಳಕ್ಕೆ ಟ್ರೈ ಮಾಡ್ಲತ್ತ. ಬಟ್ ಅವ್ರ ಆಪೋಸಿಟ್ ಹಂಗಿಲ್ಲ, ನಿಂತು ಆಟ ಆಡ್ಲತ್ತಾರ. ಚೆನ್ನಾಗಿ ಅನ್ನಿಸ್ತದೆ ಮಕ್ಕಳ ಸಂಟ ಈ ಥರ ಎಂಜಾಯ್ ಮಾಡ್ರೆ. ನಾ ಇನ್ವಾಲ್ವ್ ಆಗಲ್ಲ ಬಟ್ ನೋಡ್ರೂ ಚೆನ್ನಾಗಿ ಅನ್ನಿಸ್ತದೆ. ನಮ್ಮ ಇದನ್ನು ಅಂದ್ರೆ ನಮ್ಮದು ಮನೆಯವ್ರದ್ದು ಕಾಕ ಅವ್ರ ಮಕ್ಕಳು ಬರೋರು ನಮ್ಮ ಇದನ್ನು ನಾದಿನಿ ಅವ್ರ ಮನೆಯವರು ಎಲ್ಲರೂ ಬರೋರು. ಸೊ ಎಲ್ಲರೂ ಮುಂಜಾನೆ ಬಂದು ಹೋಗಿದ್ದಾರೆ. ಅವರೆಲ್ಲ ಒಂದು ಜಾಸ್ತಿ ಹೋಗೋರ ತನಕ ಅಂದ್ರೆ ಅಗ್ಗಿ ತುಳಿಯೋ ತನಕ ಏನೂ ಊಟ ಮಾಡಲ್ಲ ಅಂದಿದ್ರು. ಅತ್ತೆ ಚಹಾ ಮಾಡಿಕೊಟ್ಟಿನಿ, ಅವ್ರು ಹೋಗ್ಯಾರ. ಸೊ ಅವ್ರ ಸಲುವಾಗಿ ವೇಟ್ ಮಾಡ್ಲತ್ತೀನಿ. ಪಲ್ಯ ಸಾರು ರೆಡಿ ಅದ. ಅವ್ರು ಬಂದ ತಕ್ಷಣ ಚಪಾತಿ ರೊಟ್ಟಿ ಏನಂದ್ರೆ ಅದು ಮಾಡಿಕೊಡ್ಬೇಕು ಅಷ್ಟೇ. ಸೊ ಅವ್ರ ಸಲುವಾಗಿ ವೇಟ್ ಮಾಡ್ಕೋತ ಕುಂತೀನಿ. ಬಟ್ ಅವ್ರು ಏನು ಮಾಡ್ಯಾರ ಅಂದ್ರೆ ಕಂಪ್ಲೀಟ್ ಅವ್ರು ಹುಮ್ನಾಬಾದ್ ಬಸ್ಬು ಕಲ್ಯಾಣ ಎಲ್ಲೆಲ್ಲಿ ಹೋಗೋದು ಎಲ್ಲ ಜಾಗದಲ್ಲಿ, ಯಾಕಂದ್ರೆ ಅವ್ರು ಬೆಂಗ್ಳೂರಿಗೆ ಇರ್ತಾರಲ್ಲ. ಸೊ ಎಲ್ಲೆಲ್ಲ ಹೋಗೋದು ಅಲ್ಲೆಲ್ಲ ಹೋಗಿ ಬಂದರು. ಆ್ಯಂಡ್ ವೈಷ್ಣವಿ ಹೆಂಗೆ ಅಂದ್ರೆ ಒಂಥರ ಮುದುಕಿಯರು ಇದ್ದಂಗೆ. ಮನೆಗಿದ್ದು ಒಂದಕ್ಕಿಂತ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಂಟಿನ್ಯೂ ಚಾಲೂ ಇರುತ್ತೆ. ಯಾವಾಗ ಉಲೆಂದು, ಯಾವಾಗ ಪೇಪರ್ದು, ಯಾವಾಗ ಟಿಶ್ಯೂ ಪೇಪರ್ದು, ಈ ಥರ. ಆ್ಯಂಡ್ ಈಗ ಗೊತ್ತಾ ಅವ್ರು ರಾತ್ರಿ ಬರ್ಲಿಕ್ಕೆ ತಡ ಆಯ್ತದ ಅಂದಿರೋ. ಸೊ ಅವ್ರ ಸಲುವಾಗಿ ಜ್ಯೂಸ್ ರೆಡಿ ಮಾಡ್ಲತ್ತೀನಿ. ಮಸ್ಕ್ ಮಿಲನ್ ಜ್ಯೂಸ್ ಬರ್ತಾ ಬಸ್ ಸ್ಟ್ಯಾಂಡಿಂದ ತೊಗೊಂಡು ಬಂದೀನಿ ಮಸ್ಕ್ ಮಿಲನ್. ಸೊ ಅವ್ರ ಎಲ್ಲರ ಸಲುವಾಗಿ ಜ್ಯೂಸ್ ರೆಡಿ ಮಾಡಬೇಕು. ಡ್ರೈ ವೇಸ್ಟ್. ಸೊ ಪೀಸಸ್ ಎಲ್ಲ ರೆಡಿ ಆಯಿತು. ಸೀಡ್ಸ್ ಎಲ್ಲ ತೆಗ್ದಕ್ಕೆ ಮಿಕ್ಸರ್ಗೆ ಹಾಕದ. ವೈಷ್ಣವಿ ಕೈಲಿ ಪಲ್ಪ್ ಮಾಡಿಸ್ಲಕತ್ತೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕತ್ತೀನಿ, ಜಾಸ್ತಿ ಏನು ಆ್ಯಡ್ ಮಾಡಲ್ಲ, ಸ್ವಲ್ಪ. ಆ್ಯಕ್ಚುಲಿ ನೀರು ಹಾಕಿ ಪಲ್ಪ್ ಇಲ್ಲಿ ಇವಾಗ ನೋಡ್ತಾ ಇದ್ರಲ್ಲ ಈ ಪ್ರಾಸೆಸ್ ಈ ಥರ ಮಾಡಿದ ಬಾದ್ ಇವಾಗ ಹಾಲು ಹಾಕಬೇಕು. ಬಟ್ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇದ್ದಿನ ಕಡೆಯಿಂದ ಹೊರಗೆ ಚೆಲ್ಲತ್ತದ. ಸೊ ಚೆನ್ನಾಗಿ ಪ್ಯೂರಿ ಮಾಡಿಂದಾಯಿತು. ನೀರು ಅದನ್ನು ಹಾಕಿ ಸಕ್ಕರೆ ಹಾಕಿ ಇವಾಗ ನೋಡ್ರಿ ಪ್ರಾಸೆಸ್ ನೆಕ್ಸ್ಟ್. ಫ್ರೆಂಡ್ಸ್ ಗೆಸ್ಟ್ ಬರ್ತಾ ಇದ್ದಾರೆ, ಅದ್ರ ಸಲುವಾಗಿ ಮಸ್ಕ್ ಮಿಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಪಲ್ಪ್ ತೋರಿಸಿದ್ದೀನಲ್ಲ, ಪಲ್ಪ್ ಎಲ್ಲ ಮಿಕ್ಸರ್ಗೆ ಹಾಕೀನಿ, ನೀರು ಹಾಕೀನಿ. ಫಸ್ಟ್ ಪಲ್ಪ್ ಅಷ್ಟೇ ಮಿಕ್ಸರ್ಗೆ ಹಾಕಿ ಆನಂತರ ನೀರು ಹಾಕೀನಿ. ಇವಾಗ ಒಂದು ಸ್ವಲ್ಪ ಹೊರಗೆ ಚೆಲ್ಲತ್ತದ ಅಂಥೇಳಿ ನಾನು ಈಗ ಆ್ಯಡ್ ಮಾಡ್ಲತ್ತೀನಿ ಹಾಲು. ಜಾಸ್ತಿ ಜನ ಒಂದು 8
ಟು 9 ಮೆಂಬರ್ಸ್ ಇದ್ದಾರ. ಅದ್ರ ಸಲುವಾಗಿ ಕಂಪ್ಲೀಟ್ ಹಾಲ್ ಆ್ಯಡ್ ಮಾಡೀನಿ. ಸೊ ನೋಡಿರಿ ಎಷ್ಟು ಚೆನ್ನಾಗೈತಲ್ಲ. ನಾವು ಐ ಆಮ್ ಗೋಯಿಂಗ್ ಟು ಆ್ಯಡ್ ದೀಸ್ ಪೀಸಸ್. ತಿನ್ನೋಕೆ ಚೆನ್ನಾಗಿ ಅನ್ನಿಸ್ತದಲ್ಲ ಪೀಸಸ್ ಬಂದರೆ. ಸೊ ಎಷ್ಟು ಜನ ನನ್ನ ಹಿಂಗೆ ಜ್ಯೂಸ್ ಎಲ್ಲ ಮಾಡಿದ ನಂತರ ಒಂದು ಸ್ವಲ್ಪ ಪೀಸಸ್ ಕಟ್ ಮಾಡ್ಕೊಂಡು ಇಕ್ಕೊಂಡು ಈ ಥರ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಕುಡಿಯೋ ಹೊತ್ತಿನಾಗ ತಿನ್ನಕ್ಕೆ ಹಿಂಗೆ ಬಾಯ ಸೊ ಈ ಥರ ಪೀಸಸ್ ಬರ್ತಾವೆ, ಚೆನ್ನಾಗಿ ಅನಿಸ್ತದ. ಆ್ಯಂಡ್ ಜ್ಯೂಸ್ ಇಸ್ ರೆಡಿ ಟು ಸರ್ವ್ ಫ್ರೆಂಡ್ಸ್. ಇವಾಗ ಗ್ಲಾಸ್ನ ಹಾಕಿಕ್ತೀನಿ, ಯಾಕಂದ್ರೆ ಅವ್ರು ಬರ್ಲಕ್ಕೆ ಇನ್ನೂ 1 ತಾಸು ಅದಂತ. 9:30 10ಗೆ ಬರ್ತಂದ್ರೆ. ಸೊ ಆ ತನಕ ಚಿಲ್ಡ್ನೂ ಆಗ್ತದೆ ಅವ್ರು ಬರೋ ತನಕ. ಲಿಮಿಟೆಡ್ ಆಗಿ ಚಿಲ್ಡ್, ನಾಟ್ ಮೋರ್. ಹೆಂಗೆ ಅನ್ನಿಸ್ತಾ ಇದೆ ನೋಡ್ಲಿಕ್ಕೆ ಹೇಳ್ರಿ. ಆ್ಯಂಡ್ ಗೆಸ್ಟ್ ಅಂತೂ ಎಲ್ಲರೂ ಇಷ್ಟಪಟ್ಟು ಕುಡಿದ್ರು. ಆ್ಯಂಡ್ ಅವರೆಲ್ಲ ಬರೋ ತನಕ 1 ಅವರ್ ವಾಕಿಂಗ್ ಮಾಡಬೇಕು ಅಂತ. ಇವತ್ತು ವಾಕಿಂಗ್ ಎಲ್ಲ ಆಯಿತು. ಗೆಸ್ಟ್ ಬಂದರು, ಎಲ್ಲ ಕುಡಿದ್ರು. ಐ ಆಮ್ ಆಲ್ಸೋ ಹ್ಯಾಪಿ. ಆ್ಯಂಡ್ ಸೋಮವಾರ ಬಪ್ಪತ್ತಿತ್ತಲ್ಲ 1 ಟೈಮ್ ಊಟ ಮಾಡೀನಿ. ಆ್ಯಂಡ್ ನಾನು ವಾಕಿಂಗ್ ಮಾಡೋಷ್ಟರಲ್ಲಿ ವೈಷ್ಣವಿ ಆಕಿನ ಟಿಶ್ಯೂ ಪೇಪರ್ದು ಗುಲಾಬ್ ಹೂವು ರೆಡಿ ಮಾಡು. ಎಷ್ಟು ಚೆನ್ನಾಗದಲ್ಲ ನೋಡ್ಲಿಕ್ಕೆ, ಸೂಪರ್. ವೈಶು ಎಲ್ಲ ಮಾಡ್ತಾಳೆ, ಬಟ್ ಜಾಕೇ ಮಾಡ್ಕೋವಲ್ಲ, ಅದೇ ಸಿಟ್ಟು ಬರ್ತು. ಎಷ್ಟು ಚೆನ್ನಾಗಿ ಮಾಡ್ಯಾವ ನೋಡ್ರಿ. ಮಾಡ್ತಾಳೆ, ಅವಕ್ಕೆ ಮತ್ತೆ ಎಲ್ಲಿ ಬಂತು ಅಲ್ಲಿ ಭೇಟಿಯಾಗ್ತಾಳೆ. somehow skill ಅದಕ್ಕಿಂತ ಬಲಿ ಮಾಡ್ತಾ ಎನ್ಕರೇಜ್ ಮಾಡ್ತೀನಿ. ಇಟ್ಸ್ ಓಕೆ ಫ್ರೆಂಡ್ಸ್, ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ಇವತ್ತಿನ ವಾಟರ್ ಇಂಟೆಕ್ 2.5 ಲೀಟರ್ಸ್. ದಟ್ಸ್ ಆಲ್ ಫಾರ್ ದ ಡೇ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ.